ನಮಸ್ಕಾರ. ಮಳವಳ್ಳಿ ತಾಲೂಕಿನಲ್ಲಿ ಒಟ್ಟು 262 ಸರ್ಕಾರಿ ಶಾಲೆಗಳಿದೆ. ಅದರಲ್ಲಿ 77 ಕಿರಿಯ ಪ್ರಾಥಮಿಕ ಶಾಲೆಗಳು, 139 ಹಿರಿಯ ಪ್ರಾಥಮಿಕ ಶಾಲೆಗಳು, 44 ಪ್ರೌಢಶಾಲೆಗಳು. ಈಗಾಗಲೇ ತಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ಉಚಿತವಾದಂತಹ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿರ್ತಕ್ಕಂತಹ ಉಚಿತವಾದಂತಹ ಶಿಕ್ಷಣ ದೊರೀತಾ ಇದೆ. 1 ರೂಪಾಯಿ ಕೂಡ ನಾವು ಅದಕ್ಕೆ ವ್ಯಯ ಮಾಡುವಂತಹ ಒಂದು ಅಗತ್ಯತೆ ಇರೋದಿಲ್ಲ. ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ, 2 ಜೊತೆ ಸಮವಸ್ತ್ರಗಳನ್ನು ಕೊಡ್ತಾ ಇದ್ದೀವಿ, ಶೂ ಸಾಕ್ಸನ್ನು ಕೊಡ್ತಾ ಇದ್ದೀವಿ. ಉತ್ತಮವಾದಂತಹ ನುರಿತ ಶಿಕ್ಷಕರ ತಂಡ ಶಾಲೆನಲ್ಲಿದೆ. ಆ ಶಿಕ್ಷಕರಿಗೆ ಸಾಕಷ್ಟು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಜೊತೆಗೆ ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಒಂದು ವ್ಯವಸ್ಥೆ ಇದೆ. ಬೆಳಿಗ್ಗೆ ಬರ್ತಿದ್ದಂಗೆ ಅವರಿಗೆ ಪ್ರಾರ್ಥನೆಗೆ ಮೊದಲೇ ಹಾಲು, ರಾಗಿ ಮಾಲ್ಟನ್ನು ಕೊಡ್ತೀವಿ. ಬಿಸಿ ಊಟದ ಜೊತೆಯಲ್ಲಿ ಮಧ್ಯಾಹ್ನ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಮತ್ತೆ ಅವರಿಗೆ ವಿಟಮಿನ್ ಮಾತ್ರೆಗಳು, ಕಬ್ಬಿಣಾಂಶದ ಮಾತ್ರೆಗಳು, ಮತ್ತೆ ಜಂತುಹುಳು ನಿವಾರಣೆಗೆ ಮಾತ್ರೆಗಳನ್ನ ಕೊಡ್ತಾ ಇದ್ದೀವಿ. ಇದೆಲ್ಲವೂ ಅವರ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧನೆಯನ್ನ ಮಾಡ್ತಾ ಇರೋದು. ಬೈಲಿಂಗ್ವೇಲ್ ಮೆಥಡ್ ಆಫ್ ಟೀಚಿಂಗ್ ಅನ್ನ ಈ ವರ್ಷ 26-27ನೇ ಸಾಲಿನಿಂದ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಗ್ಲಿಷ್ ಭಾಷೆಯನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಅದು ಟಾರ್ಗೆಟ್ ಲ್ಯಾಂಗ್ವೇಜ್ ಆಗಿದೆ ಇಂಗ್ಲಿಷು. ಅದಕ್ಕೆ ನೇಟಿವ್ ಲ್ಯಾಂಗ್ವೇಜ್ ಕನ್ನಡದ ಎಲ್ಲೆಲ್ಲಿ ಕ್ಲಿಷ್ಟಕರವಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಲ್ಲಿ ಕನ್ನಡವನ್ನ ಬಳಸ್ಕೊಂಡು 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡುವಂತಹದನ್ನ ಎಲ್ಲ ತಾಲೂಕಿನ ಎಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳು 1ರಿಂದ 5ನೇ ತರಗತಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಚಟುವಟಿಕೆ ಆಧಾರಿತ ಬೋಧನೆ. ನಮ್ಮಲ್ಲಿ ಎಲ್ಲ ಮಕ್ಕಳು ಚಟುವಟಿಕೆಗಳನ್ನ ಮಾಡಿಕೊಂಡು ಒಂದಷ್ಟು ಕಲಿಕೋಪಕರಣಗಳು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ, ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀವಿ, ಅವುಗಳನ್ನು ಬಳಸ್ಕೊಂಡು ಅವರು ಚಟುವಟಿಕೆ ಆಧಾರಿತ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತಂತ್ರಜ್ಞಾನ ಸಮ್ಮಿಳಿತ ಒಂದು ಕಲಿಕೆ ಆಗ್ತಾ ಇದೆ. ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಈಗಾಗಲೇ ಟಿವಿ, ಟ್ಯಾಬು, UPS, ಬ್ಯಾಟ್ರಿ ಇದೆಲ್ಲವೂ ಕೂಡ ಇದೆ. ಈ ಟಿವಿ ಟ್ಯಾಬ್ಗಳಲ್ಲಿ ಏನಿದೆ ಅಂತಂದ್ರೆ ಈ ಸಂಪನ್ಮೂಲಗಳು ಅಂದ್ರೆ ಪಾಠವನ್ನ ಅದರಲ್ಲಿ ಅಳವಡಿಸಿದ್ದಾರೆ. ವಿಡಿಯೋಗಳ ರೂಪದಲ್ಲಿದೆ, ಆಡಿಯೋ ರೂಪದಲ್ಲಿದೆ, PPTಗಳ ರೂಪದಲ್ಲಿದೆ. ವಿದ್ಯಾರ್ಥಿಗಳು ತಾನಾಗೆ ಆನ್ ಮಾಡಿಕೊಂಡು ಟಿವಿಯನ್ನ, ಟ್ಯಾಬ್ ಅನ್ನ ತಾನೇ ಕೈಯಲ್ಲಿ ಇಟ್ಕೊಂಡು ಅವರು ಆನ್ ಮಾಡಿಕೊಂಡು ಅವ್ರಿಗೆ ಯಾವ ಪಾಠ ಬೇಕೋ ಆ ಪಾಠನ ಕಲಿಬಹುದು. ಎಲ್ಲವೂ ಮಲ್ಟಿಮೀಡಿಯಾ ಕೇಂದ್ರಗಳು ಸ್ಥಾಪನೆ ಆಗಿದೆ. ಇಡೀ 262 ಶಾಲೆಗಳು ಕೂಡ ಡಿಜಿಟಲೀಕರಣಗೊಂಡಿದೆ. ಯಾವುದೇ ಶಾಲೆಗೆ ಹೋಗಿ ನೋಡಿದ್ರು ನೀವು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಟಿವಿ, ಟ್ಯಾಬು ಮತ್ತು UPS, ಬ್ಯಾಟ್ರಿ ಇದೆಲ್ಲವೂ ಕೂಡ ಇರುತ್ತೆ. ಜೊತೆಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಲ್ಟಿಮೀಡಿಯಾ ಕೇಂದ್ರಗಳಾಗಿದೆ. ಆ ಮಲ್ಟಿಮೀಡಿಯಾ ಕೇಂದ್ರಗಳಲ್ಲಿ 6 ರೆಕಾರ್ಡಿಂಗ್ ಸ್ಟೇಷನ್ಗಳಿದೆ ಮತ್ತು 31 ರಿಸೀವಿಂಗ್ ಸ್ಟೇಷನ್ಗಳಿದ್ದಾವೆ. ರೆಕಾರ್ಡಿಂಗ್ ಸ್ಟೇಷನಲ್ಲಿ ಶಿಕ್ಷಕರು ಮಾಡೋ ಪಾಠನ ರಿಸೀವಿಂಗ್ ಸ್ಟೇಷನ್ನಲ್ಲಿ ಅಕ್ಕಪಕ್ಕದ ಶಾಲೆಯವರು ಆ ಮಕ್ಕಳು ಅದರಲ್ಲಿ ಆ ಪಾಠನ ವೀಕ್ಷಣೆ ಮಾಡ್ಬೋದಾಗಿದೆ. ಅಲ್ಲಿಂದ ಅವ್ರ ಪ್ರಶ್ನೆಗಳನ್ನ ಕೇಳಬೇಕು ಅಂದರೆ ಮಕ್ಕಳು ಟೀಚರ್ಗೆ ಪ್ರಶ್ನೆ ಕೇಳ್ಬೋದು, ಟೀಚರು ಮಕ್ಕಳಿಗೆ ಉತ್ತರನೂ ಕೊಡ್ಬೋದು, ಪ್ರಶ್ನೆನೂ ಕೇಳ್ಬೋದು. ಆ ರೀತಿಯ ವ್ಯವಸ್ಥೆ ಇದೆ. ಇದಕ್ಕೆ 77 ಇಂಚಿನ ಇಂಟ್ರಾಕ್ಟಿವ್ ಬೋರ್ಡನ್ನು ಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಹೈ ರೆಸಲ್ಯೂಷನ್ ಇರ್ತಕ್ಕಂಥ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು UPS ಬ್ಯಾಟ್ರಿ ಕೊಡೋದ್ರ ಜೊತೆಗೆ 3 ವರ್ಷಗಳ ಕಾಲ ನಿರಂತರವಾದಂತಹ ಇಂಟರ್ನೆಟ್ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಟೊಯೋಟಾ ಕಂಪನಿಯವರ ಸಹಯೋಗದೊಂದಿಗೆ ಇದೆಲ್ಲವೂ ಸಾಕಾರಗೊಂಡಿದೆ. ಇದು ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ PM ನರೇಂದ್ರ ಸ್ವಾಮಿ ಅವರ ಮಹತ್ವಾಕಾಂಕ್ಷಿ ಯೋಜನೆ. ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನಮ್ಮ ಒಂದು ತಾಲೂಕಿನಲ್ಲಿ ಮಾತ್ರ ವಿಶೇಷತೆಗಳಲ್ಲಿ ವಿಶೇಷ ಅಂತ ಹೇಳ್ಬೋದು. ಸೊ ಇಂಥ ವಿಶೇಷ ಉಚಿತವಾದಂತಹ ಸ್ಮಾರ್ಟ್ ತರಗತಿಗಳ ತಂತ್ರಜ್ಞಾನ ಸಮ್ಮಿಳಿತ ಬೋಧನೆ ನಡೀತಾ ಇರೋದು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಒಂದು ವಿಶೇಷತೆಯಲ್ಲಿ ವಿಶೇಷ ಅನ್ನೋದು ಹೇಳೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ರೀಡಾಕೂಟಗಳು ಅತ್ಯುತ್ತಮವಾಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿಭಾ ಕಾರಂಜಿ ನಡೆಯುತ್ತೆ. ಕಲಿಕಾ ಹಬ್ಬ, ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕಲಿಕಾ ಹಬ್ಬ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ನಡೆಸಿ ಆ ಚಟುವಟಿಕೆ ಮೂಲಕ ಮಕ್ಕಳಲ್ಲಿ ವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆ ಮಕ್ಕಳೇ ಗಟ್ಟಿಯಾಗಿ ಓದ್ತಾರೆ, ಸ್ಪಷ್ಟವಾಗಿ ಬರೆಯುವಂಥದ್ದು, ಕತೆ ಹೇಳುವಂಥದ್ದು, ಇದೆಲ್ಲವಕ್ಕೂ ಕೂಡ ಸರ್ಕಾರನೇ ಅನುದಾನ ಕೊಡ್ತಾ ಇದೆ ಆ ಮಕ್ಕಳಿಗೆ ಆ ಚಟುವಟಿಕೆಗಳನ್ನು ನಡೆಸೋದಕ್ಕೆ. ಮತ್ತು ಜೊತೆಗೆ ಮರುಸಿಂಚನ, ಗಣಿತ ಗಣಕ, ಸಚೇತನ ಈ ರೀತಿಯ ತರಬೇತಿಗಳನ್ನು ಕೊಟ್ಟು ಅವೆಲ್ಲವನ್ನೂ ಕೂಡ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸಿ ಈ ಕಲಿಕೆಯಲ್ಲಿ ನಿಧಾನಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ವೈಯಕ್ತಿಕವಾದಂಥ ಗಮನವನ್ನು ಕೊಡ್ತಾ ಇದ್ದೀವಿ. ವಿಜ್ಞಾನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ, ವಿಜ್ಞಾನ ವಿಚಾರಗೋಷ್ಠಿ, ವಿಜ್ಞಾನ ನಾಟಕ ಸ್ಪರ್ಧೆಗಳನ್ನು ನಡೆಸಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಗಳನ್ನು, ವೈಜ್ಞಾನಿಕ ಚಿಂತನೆಗಳನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತು ಜೊತೆಗೆ
ವಾರದ ವಿಜ್ಞಾನ ಪ್ರಯೋಗಗಳನ್ನು ಮಕ್ಕಳ ಕಡೆಯಿಂದನೇ ಮಾಡಿಸ್ತೀವಿ. ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸೋದು, ಈ ರೀತಿಯ 10 ಅಂಶಗಳ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ನಡೆಸ್ತಾ ಇದ್ದೀವಿ. ಇದಲ್ಲದೆ ಶಾಲಾ ಶೈಕ್ಷಣಿಕ ಪ್ರವಾಸಗಳನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ದರ್ಶನ, ಇದಕ್ಕೆ ಸರ್ಕಾರನೇ ವಿದ್ಯಾರ್ಥಿಗಳಿಗೆ ಅದಕ್ಕೆ ತಗೊಳ್ಳುವಂಥ ಎಲ್ಲ ವೆಚ್ಚವನ್ನು ಭರಿಸಿ ಕರ್ನಾಟಕದ ಪ್ರತಿಷ್ಠಿತವಾಗಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳ ಒಂದು ಪ್ರವಾಸವನ್ನ ವಿದ್ಯಾರ್ಥಿಗಳಿಗೆ ಮಾಡುವಂಥ ಒಂದು ಸೌಲಭ್ಯ, ಉಚಿತವಾದಂಥ ಸೌಲಭ್ಯ ಇದು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ. ಇದ್ರ ಜೊತೆಗೆ ಶಾಲೆಗಳಲ್ಲಿ ವಿವಿಧವಾದಂಥ ಕ್ಲಬ್ಗಳು, ಸೈನ್ಸ್ ಕ್ಲಬ್ಬು, ಮ್ಯಾಥ್ಸ್ ಕ್ಲಬ್ಬು, ಈಕೋ ಕ್ಲಬ್ಬು, ಈ ರೀತಿ ಇತಿಹಾಸದ ಕ್ಲಬ್ಬು, ಹೀಗೆ ವಿವಿಧ ಕ್ಲಬ್ಗಳನ್ನು ಮಾಡಿಕೊಂಡು ಆ ಕ್ಲಬ್ಗಳಿಗೆ ಪೂರಕವಾದಂತಹ ಒಂದು ಚಟುವಟಿಕೆಗಳ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕ್ಷೇತ್ರ ಭೇಟಿಗಳ ಒಂದು ಹತ್ತಿರದ ಪೋಸ್ಟ್ ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಈ ರೀತಿಯ ಒಂದು ಇತರೆ ಕಚೇರಿಗಳು ಯಾವ್ಯಾವ್ದಿದ್ದಾವೆ ಅಲ್ಲಿನ ಸಂಪರ್ಕ ಹೇಗೆ ಇರುತ್ತೆ, ಜೀವನದಲ್ಲಿ ಮುಂದೆ ಜೀವನ ಕೌಶಲ್ಯಗಳನ್ನು ಕಲಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಪರಿಚಯವನ್ನು ಮಾಡುವಂತಹ ಕೆಲಸ ಇದೆ. NCF 2005ನ ಆಶಯಗಳು ತಮಗೆಲ್ರಿಗೂ ಗೊತ್ತೇ ಇದೆ. ಅದರ ಪ್ರಕಾರ ಕಂಠಪಾಠದ ಕಲಿಕೆಯಿಂದ ಹೊರಬರಬೇಕು. ಅವರು ಸ್ವತಃ ತಾನೇ ಅರ್ಥ ಮಾಡಿಕೊಂಡು ಕಲಿಕೆಯನ್ನು, ಅವನೇನು ಕಲ್ತಿದ್ದಾನೆ ಅದನ್ನು ಅವನ ಸ್ವಂತ ಮಾತುಗಳಲ್ಲಿ ಅವನು ಅದನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು. NSQF ಒಂದು ತರಗತಿಗಳು KPS ಶಾಲೆಗಳು, ಆದರ್ಶ ಶಾಲೆ, ನಮ್ಮ ಸರಗೂರಿನ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಇಲ್ಲಿದೆ. ಇಲ್ಲಿ ಹೇಗಿದೆ ಅಂದರೆ, ಒಂದು ಮಿಕ್ಸಿ ರಿಪೇರಿ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು, ರೆಫ್ರಿಜರೇಟರ್ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು, ಈ ರೀತಿ ಆ ಮಕ್ಕಳು ಮುಂದಿನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅವರಿಗೆ ಏನು ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳನ್ನೆಲ್ಲ ಕಲಿಸ್ಕೊಡ್ತೀವಿ. ನೀವು ನೈಪುಣ್ಯತೆ ಹೆಚ್ಚಾಗಿ ಏನ್ ಕಲ್ತ್ಕೋತೀರಿ ಅದೇ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಸರ್ಕಾರಿ ನೌಕರಿನೇ ಬೇಕಾಗಿಲ್ಲ ಅಥವಾ ಯಾರ ಮೇಲೋ ನೀವು ಅವಲಂಬಿತರಾಗಬೇಕು. ನಿಮ್ಮ ಏನು ಕೌಶಲ್ಯವನ್ನು ಕಲ್ತ್ಕೋತೀರಿ ಅದ್ರ ಮೇಲೆ ನೀವೇ ಉದ್ಯೋಗ ಮಾಡ್ತಕ್ಕಂಥ ಕಲೆ. ಇಲ್ಲಿ ಮೋಟ್ರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದು ಪ್ರಾಕ್ಟಿಕಲ್ ಆಗೇ ಮಾಡೋದಕ್ಕೆ ಅಲ್ಲಿ ಪ್ರಾಕ್ಟಿಕಲ್ ಲ್ಯಾಬ್ ಕೂಡ ಇದೆ. ಆ ಲ್ಯಾಬ್ ಅನ್ನ ಕೂಡ ತಾವು ವೀಕ್ಷಣೆಯನ್ನ ಮಾಡಬಹುದಾಗಿದೆ ಅಲ್ಲಿ ಶಾಲೆಗಳಿಗೆ ಹೋಗಿ ಭೇಟಿ ಕೊಟ್ರೆ. ಇದು ಮುಂದಿನ ವರ್ಷಗಳಲ್ಲಿ ಸಾಕಷ್ಟು ಎಲ್ಲ ಪ್ರೌಢಶಾಲೆಗಳಲ್ಲಿ ಇದನ್ನ ಅಳವಡಿಸುವಂತ ಕಾರ್ಯ ನಡೀತಾ ಇದೆ. ಉಚಿತವಾದಂತ ಸೌಲಭ್ಯಗಳೇ ಇವೆಲ್ಲವೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರೋದು. ಇದಲ್ಲದೆ NMMS ನ್ಯಾಷನಲ್ ಮೀನ್ಸ್ ಅಂಡ್ ಮೆರಿಟ್ಸ್ ಸ್ಕಾಲರ್ಶಿಪ್ ಅಂತ ಹೇಳಿ, ಇದು ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂಥ 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ನಡೆಸುವಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆದರೆ ಅವರಿಗೆ ಪ್ರತಿ ತಿಂಗಳು 1,100,000 ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನ ಸೆಕೆಂಡ್ PUC ಕಂಪ್ಲೀಟ್ ಆಗೋವರೆಗೂ ಬರುತ್ತೆ. ಆದರೆ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲೇ ವ್ಯಾಸಂಗವನ್ನು ನಡೆಸಬೇಕಾಗುತ್ತೆ. ಇದರಲ್ಲೂ ಮಳವಳ್ಳಿ ತಾಲೂಕು ಅತ್ಯಂತ ವಿಶೇಷ ಇದರಲ್ಲಿ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಅಷ್ಟೇ ಏನು ಆಯ್ಕೆ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಇಡೀ ಜಿಲ್ಲೆನಲ್ಲಿ ಇರ್ತಾರೆ. ಅದರಲ್ಲಿ 80% ವಿದ್ಯಾರ್ಥಿಗಳು 80% ವಿದ್ಯಾರ್ಥಿಗಳು ನಮ್ಮ ತಾಲೂಕಿನವರೇ ಆಗಿರ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಕಳೆದ ವರ್ಷ 170 ವಿದ್ಯಾರ್ಥಿಗಳು ಇದರಲ್ಲಿ ಇಡೀ ಜಿಲ್ಲೆನಲ್ಲಿ ಆಯ್ಕೆ ಆಗಿದ್ದು, ಅದರಲ್ಲಿ 109 ವಿದ್ಯಾರ್ಥಿಗಳು ನಮ್ಮ ಮಳವಳ್ಳಿ ತಾಲೂಕಿನವರೇ ಆಗಿದ್ದಾರೆ. ಸೊ ನುರಿತ ಶಿಕ್ಷಕರ ತಂಡ ಇದರ ಹಿಂದೆ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆಯ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಪ್ರತಿದಿನ ಶಾಲೆಗಳಲ್ಲಿ ಕಲಿಸುವಂಥದ್ದು ಇದೆಲ್ಲವನ್ನು ಮಾಡಿ ಅಣಿಗೊಳಿಸ್ತಾ ಇದ್ದಾರೆ. ಅದೇ ರೀತಿ ನವೋದಯ ಶಾಲೆಗಳಿಗೆ, MDRS ಮೊರಾರ್ಜಿ ದೇಸಾಯಿ ಶಾಲೆಗಳು, ವಸತಿ ಶಾಲೆಗಳಿಗೆ ಆಯ್ಕೆ ಆಗೋದಕ್ಕೆ 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉಚಿತವಾದಂಥ ತರಬೇತಿಯನ್ನು ಕೊಟ್ಟು ಆ ಮಕ್ಕಳು ಉಚಿತವಾದಂಥ ಶಿಕ್ಷಣ ಪಡೆಯೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ KPS ಮತ್ತು PM ಶ್ರೀ ಶಾಲೆಗಳಲ್ಲಿ LKGಯಿಂದ 12ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನಡೀತಾ ಇದೆ. ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಕೊಡ್ತಾ ಇರ್ತಕ್ಕಂಥದ್ರ ಜೊತೆಗೆ ಕೋಟಿಗಟ್ಟಲೆ ಅನುದಾನವನ್ನು ತಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಸಾಕಷ್ಟು ಅನುದಾನಗಳನ್ನು ಬಳಸ್ಕೊಂಡು ಉತ್ತಮವಾದಂಥ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯ, ಅವರಿಗೆ ಎಲ್ಲ ಭಾಷಾ ಪ್ರಯೋಗಾಲಯಗಳು, ಈ ರೀತಿ ಎಲ್ಲ ರೀತಿಯ ಚಟುವಟಿಕೆ ಆಧಾರಿತ ಬೋಧನೆಗೆ ಮಕ್ಕಳು, ಯಾಕೆಂದರೆ ಏನಾದರೂ ಅದು ವಸ್ತುಗಳನ್ನು ಮುಟ್ಟಿ ಮಾಡಿ ಕಲ್ತ್ರೆ, ಅವರು ಮೂರ್ತವಾಗಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಿದ್ರೆ ಅವರಿಗೆ ಅನುಭವ ಆಗುತ್ತೆ. ಆ ಅನುಭವದ ಮೂಲಕ ಅವರು ಕಲಿಬೇಕು ಅಂತಕ್ಕಂಥ ಚಟುವಟಿಕೆ ಆಧಾರಿತ ಬೋಧನೆಗೆ, ಉಚಿತವಾದಂತಹ ಕಲಿಕೆಗೆ
ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ಆದ್ದರಿಂದ ಪೋಷಕ ಮಿತ್ರರು ಯಾವುದೇ ಕಾರಣಕ್ಕೂ ನೀವು ₹1 ಖರ್ಚಿಲ್ಲ. ನಾವು ಅದು ಮಿಗಿಲಾಗಿ ನಾವು ವಿದ್ಯಾರ್ಥಿ ವೇತನಗಳನ್ನು ಕೂಡ ಇಲಾಖೆ ಕೊಡಿಸ್ತಾ ಇದೆ. BCM ಇಲಾಖೆ ಕಡೆಯಿಂದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ವಿದ್ಯಾರ್ಥಿ ವೇತನಗಳ ಲಭ್ಯತೆ ಕೂಡ ಇದೆ. ಜೊತೆಗೆ ವಿದ್ಯಾರ್ಥಿ ನಿಲಯಗಳಲ್ಲಿ ಉಚಿತವಾದಂತಹ ವಸತಿ ಸೌಲಭ್ಯ ಕೂಡ ಕಲ್ಪಿಸಿದ್ದೀವಿ. ಇದ್ರ ಜೊತೆಗೆ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇಲಾಖೆ ಈ ಹಿಂದೆ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ರು. ಈಗ ಅವರ ಖಾತೆಗೆ ₹50,000 ನೇರವಾಗಿ ಅವರ ಖಾತೆಗೆ ಜಮಾ ಆಗ್ತಾ ಇದೆ. DBT ಮೂಲಕ ಜಮಾ ಆಗ್ತಾ ಇದೆ. ಸೊ 10ನೇ ತರಗತಿ ಅದು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಇರೋದು. ಉನ್ನತ ವ್ಯಾಸಂಗಕ್ಕೋಸ್ಕರ ಅವರಿಗೆ ಸಹಾಯ ಆಗಲಿ ಅಂತ ಹೇಳಿ ಒಂದಷ್ಟು ಸಹಾಯಧನವನ್ನು ಕೂಡ ಇಲಾಖೆಯು ಕೊಡ್ತಾ ಇದೆ. ಮತ್ತು ಸೊ ಇದೆಲ್ಲವೂ ಉಚಿತವಾಗಿ ಸಿಗೋದ್ರಿಂದ LKGಯಿಂದ 12ನೇ ತರಗತಿವರೆಗೆ ಏನು ವಿದ್ಯಾರ್ಥಿಗಳು ₹1 ಪೋಷಕರು ನೀವು ಖರ್ಚು ಮಾಡುವಷ್ಟಿಲ್ಲ. ನಿಮ್ಮ ಮಕ್ಕಳಿಗೆ ಎಲ್ಲವೂ ಉಚಿತವಾಗಿ ಸಿಗ್ತಾ ಇದೆ. ನೀವು ಈ ಶಿಕ್ಷಣಕ್ಕೋಸ್ಕರ ನಿಮ್ಮ ಸಾಲ ಮಾಡಿ ಅತಿ ಹೆಚ್ಚು ಹೊರೆಯನ್ನು ಹೊತ್ಕೊಂಡು ಕಲಿಸುವಂಥ ಅವಶ್ಯಕತೆ ಇಲ್ಲ. ನೀವು ನಮ್ಮ ಸರ್ಕಾರಿ ಶಾಲೆಗಳ ಕಡೆಗೆ ನೀವು ಗಮನ ಹರಿಸಿ, ನಿಮ್ಮ ಚಿತ್ತ ಸರ್ಕಾರಿ ಶಾಲೆಗಳತ್ತ ಇರಲಿ. ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ಶಿಕ್ಷಣ ಉಚಿತ, ಕಲಿಕೆ ಖಚಿತ. ಸೊ ಆದ್ದರಿಂದ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಗಳ ಕಡೆಗೆ ಗಮನ ಹರಿಸಿ ನಿಮ್ಮ ಮಕ್ಕಳನ್ನು ಹೆಚ್ಚೆಚ್ಚು ದಾಖಲೆ ಮಾಡಿ ಅಂತ ನಾನು ಕೋರ್ಕೊಳ್ತೇನೆ. ಈ ಸರ್ಕಾರಿ ಶಾಲೆಯಲ್ಲಿ ಸವಲತ್ತು ಪ್ರೈವೇಟ್ ಸ್ಕೂಲಲ್ಲಿ ಇಷ್ಟೆಲ್ಲ ಕೊಟ್ಟ ಮೇಲೆ ಎಲ್ಲಿ ಸೇರ್ಬೇಕು ಹೇಳ್ತೀರಾ ನಿಮ್ಮ ಪೇರೆಂಟ್ಸ್ಗೆ?